ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್ ಕನ್ನಡ. ಇವತ್ತು ಏನಪ್ಪಾ ಅಂತಂದ್ರೆ ಒಂದಷ್ಟು ಕಿಚನ್ ಐಟಮ್ಸ್ ಮತ್ತೆ ಡೆಕೋರೇಟಿವ್ ಐಟಮ್ಸ್ ನ ತರಿಸಿದ್ದೀನಿ ಮೀಶೋ ಇಂದ. ಸೊ ಎಲ್ಲಾನು ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಅದ್ರ ರಿವ್ಯೂನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೇನೆ ಇದ್ರ ಪ್ರೈಸಿಂಗ್ ನ ಕೂಡ ನಾನು ಮೇಲ್ಗಡೆ ಹಾಕ್ತಾ ಇರ್ತೀನಿ ಪ್ರೈಸಸ್ ನ. ಹಾಗೆ ಇದ್ರ ಕ್ವಾಲಿಟಿ ಹೇಗಿದೆ ಅನ್ನೋದನ್ನೆಲ್ಲ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ನಿಮ್ಗೂ ಕೂಡ. ಹಾಗೆ ನನ್ಗಂತೂ ಸಖತ್ ಯೂಸ್ಫುಲ್ ಆಯ್ತು. ಸೊ ಈ ಎಲ್ಲಾ ಪ್ರಾಡಕ್ಟ್ಸು ವೆರಿ ಕ್ವಾಲಿಟಿ ಪ್ರಾಡಕ್ಟ್ಸ್. ಸೊ ನಾನಿವತ್ತು ನಿಮ್ಗೆ ಅದ್ರ ರಿವ್ಯೂನ ಮತ್ತೆ ಅನ್ಬಾಕ್ಸಿಂಗ್ ಮಾಡ್ಕೊಂಡು ನಾನು ನಿಮ್ಗೆ ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಇವಾಗ ಒಂದೊಂದೇ ಅನ್ಬಾಕ್ಸಿಂಗ್ ಕೂಡ ಮಾಡೋಣ. ಸೊ ಇಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ತುಂಬಾ ದಿವಸದಿಂದ ತರಿಸ್ತಾ ಇದ್ನಲ್ವಾ, ಸೊ ಹಾಗಾಗಿ ಒಂದಷ್ಟು ಪ್ರಾಡಕ್ಟ್ಸ್ ನಾನು ಓಪನ್ ಮಾಡಿ ಕ್ವಾಲಿಟಿ ಚೆನ್ನಾಗಿರೋದನ್ನೆಲ್ಲ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ರಿಟರ್ನ್ ಕೂಡ ಕೊಟ್ಟಿದ್ದೀನಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡಿಲ್ದಿರೋದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ, ಲೆಟ್ ಗೆಟ್ ಇನ್ ದ ವಿಡಿಯೋ. ಸೊ ಫಸ್ಟ್ ಬಾಕ್ಸು ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ಒಂದು ಬಂದು ಈ ತರ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ನ ತರಿಸಿದ್ದೀನಿ. ಇದು ಓಪನ್ ಮಾಡಿಲ್ಲ, ನಾನು ತುಂಬಾ ದಿವಸ ಆಯ್ತು ಓಪನ್ ಮಾಡಿರ್ಲಿಲ್ಲ. ಈ ತರ ಬಂದಿದೆ. ಪ್ಲಾಂಟ್ಸ್ ನ ಈ ತರ ಇದ್ರೊಳಗಡೆ ಪ್ಲಕ್ ಮಾಡಿದ್ರೆ ಮುಗೀತು. ವಾ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಡೆಕೋರೇಟಿವ್ ಪರ್ಪಸ್ಗೆ. ಕಿಚನ್ ಅಲ್ಲಿ ಆಗಿರ್ಬೋದು, ಬೆಡ್ರೂಮ್ ಅಲ್ಲಿ ಆಗಿರ್ಬೋದು, ಒಂದೊಳ್ಳೆ ವೈಬ್ ನ ಕ್ರಿಯೇಟ್ ಮಾಡುತ್ತೆ. ನಮಗೂ ಕೂಡ ಈ ಬಿಸಿ ಶೆಡ್ಯೂಲ್ ಅಲ್ಲಿ ರಿಯಲ್ ಪ್ಲಾಂಟ್ಸ್ ನ ನೋಡ್ಕೊಳಕ್ ಆಗಲ್ಲ, ಮೇಂಟೈನ್ ಮಾಡಕ್ ಆಗಲ್ಲ. ಸೊ ಈ ತರ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇದ್ರೆ ರಿಯಲ್ ಪ್ಲಾಂಟ್ಸ್ ಇದ್ದಂಗೂ ಇರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ಇದು ಸೆಟ್ ಆಫ್ 3 ಬರುತ್ತೆ. ಹಾಗೆ ಪ್ರೈಸಿಂಗ್ ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ಹಾಗೆ ಇದ್ರ ಎಲ್ಲಾ ಲಿಂಕ್ಸ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಿ ಅದರಿಂದ ಬೈ ಕೂಡ ಮಾಡ್ಕೋಬಹುದು. ಒಳ್ಳೆ ಪ್ರೈಸಿಂಗ್ ಅಲ್ಲಿ, ತುಂಬಾ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ನಾನು ಎಲ್ಲಾ ಪ್ರಾಡಕ್ಟ್ಸ್ ನ ತರಿಸಿದ್ದೀನಿ. ಯಾವ್ದು ಹೆವಿ ಕಾಸ್ಟ್ ಅಂತ ಏನಿಲ್ಲ, ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ತರಿಸಿದ್ದೀನಿ. ಸೊ ಇದಾಗಿತ್ತು ಫಸ್ಟ್ ಪ್ರಾಡಕ್ಟ್. ಆಮೇಲೆ ಸೆಟ್ಟಿಂಗ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ತುಂಬಾನೇ ಹೇಗ್ ಚೆನ್ನಾಗಿ ಕಾಣಿಸ್ತಿದೆ ಏನು ಅಂತ ಎಲ್ಲ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನ ನೋಡೋಣ. ಇದು ಬಂದು ಮೊಬೈಲ್ ಹೋಲ್ಡರ್. ಆಲ್ರೆಡಿ ಓಪನ್ ಮಾಡಿದ್ದೆ ನಾನು. ಯೂಶುವಲ್ ಆಗಿ ಎಲ್ಲರೂ ಇವಾಗ ವ್ಲಾಗ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅಟ್ಲೀಸ್ಟ್ ಒಂದು ಶಾರ್ಟ್ಸ್, ಒಂದು ಅವ್ರಿಗೇನೆ ಒಂದು ಫೋಟೋಸ್ ಆಗಿರ್ಬೋದು, ಏನಾದ್ರೂ ತರ್ಕೊಳ್ಳಕ್ಕೆ ಟ್ರೈಪ್ಯಾಡ್ ನ ಯೂಶುವಲ್ ಆಗಿ ಯೂಸ್ ಮಾಡೇ ಮಾಡ್ತಾರೆ. ಹಾಗೇನೆ ಇದು ಒಂದು ಟ್ರೈಪ್ಯಾಡ್ ಗೆ ಒಂದು ಮೊಬೈಲ್ ಸ್ಟ್ಯಾಂಡು. ತುಂಬಾ ಕ್ವಾಲಿಟಿ ಇದೆ. ಇದು ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಯಾವ ರೀತಿ ಬೇಕಾದ್ರೂ. ಮೊಬೈಲ್ ಡ್ಯಾಮೇಜಸ್ ಏನು ಆಗೋದಿಲ್ಲ. ಸೊ ಈ ಪ್ರಾಡಕ್ಟ್ ನಂಗೆ ತುಂಬಾ ಬೇಕಾಗಿತ್ತು. ಟ್ರೈಪಾಡ್ ಅಲ್ಲಿ ಬರೋದು ಏನಂದ್ರೆ ಕ್ಲಿಪ್ ತರ ಇರುತ್ತೆ. ಸೊ ಅದು ಏನಾಗುತ್ತೆ ಅಂತ ಅಂದ್ರೆ, ನಾವು ಮೊಬೈಲ್ ಮೇಲೆ ಹಾಕಿದಾಗ ಗ್ಲಾಸ್ ಮೇಲೆ ಅದು ಪ್ರೆಷರ್ ಕೊಟ್ಟು ಗ್ಲಾಸ್ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈ ತರ ಒಂದು ಯೂಸ್ಫುಲ್ ಆಗಿರೋ ಒಂದು ಮೊಬೈಲ್ ಸ್ಟ್ಯಾಂಡ್ ನ ಟ್ರೈಪ್ಯಾಡ್ ಗೆ ಅಂತ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಇದನ್ನ ನಾವು 360 ಡಿಗ್ರಿಲಿ ರೊಟೇಟ್ ಮಾಡಬಹುದು. ಹಾಗೆ ಇದು ಪ್ರೈಸ್ ನ ನಾನು ಹೇಳ್ತಾ ಇದೀನಲ್ಲ, ಸೈಡ್ ಅಲ್ಲಿ ನಾನು ಪ್ರೈಸ್ ನ ಕೂಡ ಹಾಕಿರ್ತೀನಿ. ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೇಕಾದ್ರೆ ಬೈ ಮಾಡ್ಕೋಬಹುದು. ಸೊ 10 ಔಟ್ ಆಫ್ 10 ರೇಟಿಂಗ್ ನ ಕೊಡ್ತೀನಿ ಇದಕ್ಕೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು, ಇದು ಬಂದು ಕಿಚನ್ ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಬಂದು ಪ್ಲಾಸ್ಟಿಕ್ ಆಗಿರುತ್ತೆ. ಇದು ನಾನು ಫ್ರಿಡ್ಜ್ ಒಳಗಡೆ ಸ್ಟೋರೇಜ್ ಯೂನಿಟ್ ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸಿದೀನಿ. ಸೆಟ್ ಆಫ್ 6 ಬರುತ್ತೆ. ಏನಂತ ಅಂದ್ರೆ, ಈಗ ನಾವು ಏನಾದ್ರೂ ಮಸಾಲಾ ಐಟಮ್ಸ್ ನ ರ್ಯಾಪರ್ ಅಲ್ಲಿ ತರಿಸಿರ್ತೀವಲ್ವಾ, ಅದು ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಸ್ಪಿಲ್ ಆಗಿ ಫ್ರಿಡ್ಜ್ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಇಟ್ಕೊಂಡಾಗ ನಮ್ಗೆ ಏನಾದ್ರೂ ಸ್ಪೇಸಸ್ ಬೇಕು ಅಂತಂದಾಗ, ತರಕಾರಿನೂ ಕೂಡ ಇಟ್ಕೊಳ್ಬಹುದು ನಾವು ಇದರಲ್ಲಿ. ಸ್ಪೇಸ್ ಚೆನ್ನಾಗಿದೆ. ಇದು ಸೆಟ್ ಆಫ್ 6 ಬಂದಿದೆ. ಹಾಗೆ ಇದ್ರ ರೇಟ್ ಕೂಡ ನಾನು ಹಾಕಿರ್ತೀನಿ.
ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಫ್ರಿಜ್ ಅಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ಗೆ ನಾನು 10/8 ರೇಟಿಂಗ್ ನ ಕೊಡ್ತೀನಿ. ಇದ್ರಲ್ಲಿ ನಿಮ್ಗೆ ಕ್ಲೋಸಿಂಗ್ ಆಪ್ಷನ್ಸ್ ಇದೆ, ಅದನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ ಎರಡೂನು. ಸೊ ಅದನ್ನ ಕ್ಲೋಸಿಂಗ್ ನ ಬೇಕಾದ್ರೂ ತಗೋಬಹುದು, ಓಪನಿಂಗ್ ನ ಬೇಕಾದ್ರೂ ತಗೋಬಹುದು. ನನ್ಗೆ ಓಪನ್ ಇರ್ಲಿ ಅಂತ ಅನ್ಬಿಟ್ಟು, ಈ ಕ್ಲೋಸ್ ಮಾಡಿದ್ರೆ ಏನಿದೆ ಅಂತ ಗೊತ್ತಾಗಲ್ಲ, ಸೊ ಓಪನ್ ಇರ್ಲಿ ಅಂತ ನಾನು ಈ ತರ ತಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನ ಓಪನ್ ಮಾಡೋಣ. ಇದು ಬಂದು ಡೆಕೋರೇಟಿವ್ ಪರ್ಪಸ್ಗೆ ಅಂತಾನೆ ನಾನ್ ತಗೊಂಡಿರೋದು. ಎಷ್ಟ್ ಚೆನ್ನಾಗಿದೆ ಅಲ್ಲ. ಈ ತರ ಒಂದು ಹ್ಯಾಂಗಿಂಗ್ ಏನಾದ್ರು ಪಾಟ್, ಇವಾಗ ಹ್ಯಾಂಗಿಂಗ್ ಪಾಟ್ ತಗೊಂಡಿ ಅದನ್ನ ಹಿಕ್ಕಕ್ ಆಗಿರ್ಬೋದು, ಏನಾದ್ರೂ ಚೆನ್ನಾಗಿರುತ್ತೆ. ಡೆಕೋರೇಟಿವ್ ಪರ್ಪಸ್ ಆಗಿ ತಗೊಂಡಿರೋದು. ಸೆಟ್ ಆಫ್ 2 ನ ತುಂಬಾ ಕಮ್ಮಿ ಬೆಲೆಯಲ್ಲಿ ನಾನ್ ತಗೊಂಡಿದ್ದೀನಿ. ವೆರಿ ರೀಸನಬಲ್ ರೇಟ್ ಅಲ್ಲಿ ನಂಗೆ ಸಿಕ್ಕಿದೆ. ಸೊ ಇದ್ರದ್ದು ಕೂಡ ರೇಟ್ ಎಷ್ಟು ಅಂತ ನಾನು ಮೆನ್ಷನ್ ಮಾಡ್ತೀನಿ, ಹಾಗೆ ಲಿಂಕ್ಸ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕ್ವಾಲಿಟಿ ಅಂತ ಬಂದಾಗ ಜಸ್ಟ್ ಇದು ವುಡ್ ಅಲ್ಲಿ ಕೊಟ್ಟಿದ್ದಾರೆ, ಇದೆಲ್ಲ ರೋಪ್. ಸೊ ಕ್ವಾಲಿಟಿಗೆ ಡೆಕೋರೇಟಿವ್ ಆಗಿ ಕಾಣಿಸ್ಲಿ ಅಂತ ನಾನು ಇದಕ್ಕೆ 10/10 ರೇಟಿಂಗ್ ನ ಕೊಡ್ತೀನಿ. ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡೋಣ. ಇದು ಬಂದು ಜಸ್ಟ್ ಏನಂತೀವಿ, ಈ ಮೊಳೆನ ಹೊಡಿಯಕ್ ಆಗಲ್ಲ ಅಂತ ಅನ್ನುವಾಗ ನಾವ್ ಈ ತರ ಯೂಸ್ ಮಾಡ್ಕೊಬಹುದು. ಇದು ಬಂದು ಸ್ಟಿಕ್ಕರ್ ಟೈಪ್ ಅಲ್ಲಿ ಇರುತ್ತೆ, ಹಾಗೆ ಸ್ಕ್ರೂ ನ ಕೊಟ್ಟಿದ್ದಾರೆ. ಇದು ಓಪನ್ ಮಾಡಿ ನಾವು ಫೋಟೋಸ್ ಕೂಡ ಹಾಕೋಬಹುದು, ಮತ್ತೆ ಇಲ್ಲಾಂದ್ರೆ ಈ ತರ ಹ್ಯಾಂಗಿಂಗ್ ಮಾಡ್ಕೊಳಕ್ಕೆ. ಮೊಳೆನೆ ಹೊಡಿಯಕ್ ಆಗಲ್ಲ, ಯಾಕಂದ್ರೆ ಯೂಶುವಲ್ ಆಗಿ ನಾವು ರೆಂಟಲ್ ಹೌಸ್ ಅಲ್ಲಿ ಇರ್ತೀವಿ, ಬಟ್ ಓನ್ ಹೌಸ್ ಅಲ್ಲಿ ಇದ್ರೂನು ಎಲ್ಲಾ ಕಡೆ ಮೊಳೆನ ಹೊಡಿಯಕ್ ಆಗಲ್ಲ. ಸೊ ಇದು ಯೂಸ್ಫುಲ್ ಅಂತ ಅನ್ಸುತ್ತೆ. ಇದು ಸ್ವಲ್ಪ ಸ್ಪಾಯ್ಲ್ ಆದ್ಮೇಲೆ ಮತ್ತೆ ಇನ್ನೊಂದು ಚೇಂಜ್ ಮಾಡ್ಬೋದು. ಇದ್ರಲ್ಲಿ ಏನು ಗೋಡೆಗೆ ಏನು ಪ್ರಾಬ್ಲಮ್ಸ್ ಆಗಲ್ಲ. ಸೊ ಇದು ನನ್ಗೆ ತುಂಬಾನೇ ಯೂಸ್ ಆಗಿದೆ. ಸೊ ಆಲ್ರೆಡಿ ತರಿಸಿ ಯೂಸ್ ಮಾಡಿ ಇವಾಗ ಇನ್ನೊಂದು ಪ್ಯಾಕೆಟ್ ನ ತರಿಸಿದೀನಿ. ಇದರಲ್ಲಿ ಸೆಟ್ ಆಫ್ ತುಂಬಾ ವೆರೈಟೀಸ್ ಇದೆ. ಇದರಲ್ಲಿ ನಾನು ಎಲ್ಲಾನು ಪ್ರೈಸ್ ವಿತ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಬೈ ಮಾಡ್ಬೋದು. 100% ಬೈ ಮಾಡ್ಬೋದು. ಇದನ್ನ 10/10 ರೇಟಿಂಗ್ ನ ಕೊಡ್ತೀನಿ ಈ ಪ್ರಾಡಕ್ಟ್ಗೆ ನಾನು. ಸೊ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಪ್ರಾಡಕ್ಟ್ ನ ಓಪನ್ ಮಾಡೋಣ. ವಾವ್, ಈ ಪ್ರಾಡಕ್ಟ್ ಅಂತೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಇಷ್ಟು ಕಮ್ಮಿ ಬೆಲೆಗೆ ಈ ಪ್ರಾಡಕ್ಟ್ ನಂಗೆ ಸಿಕ್ಕಿದೆ ಅಂದ್ರೆ ನಂಗದು ಸಖತ್ ಖುಷಿ ಆಗೋಯ್ತು. ಸೊ ಈ ಪ್ರಾಡಕ್ಟ್ ಅಲ್ಲಿ ಏನೇನಿದೆ ಅಂತಾನು ನಾನು ನಿಮ್ಗೆ ಹೇಳ್ತೀನಿ. ಇದೇನ್ ಪ್ರಾಡಕ್ಟ್ ಅಂತ ನೀವು ನೋಡಿ. ಸಖತ್ತಾಗಿ ಪ್ಯಾಕಿಂಗ್ ಮಾಡ್ಕೊಟ್ಟಿದ್ದಾರೆ. ಇದು ಬಂದು ಗ್ಲಾಸ್ ಆಯಿಲ್ ಬಾಟಲ್, ಹಾಗೇನೆ ಅದ್ರ ಜೊತೆಗೆ ಒಂದು 4 ಸೆಟ್ ಆಫ್ ಗ್ಲಾಸ್ ಬಾಟಲ್ಸ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ಪೆನಾಲ್ ಕೊಟ್ಟಿದ್ದಾರೆ ಆಯಿಲ್ಗೆ ಫಿಲ್ ಮಾಡಕ್ಕೆ. ಅದ್ರ 2 ಕ್ಯಾಪ್ಸ್. ಇದು ನೋಡಿ, ಈ ತರ ಆಯಿಲ್ ಬಾಟಲ್. ಇದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಒಂದು 1/2 ಲೀಟರ್ ಇಡ್ಸುತ್ತೆ ಈ ಬಾಟಲ್ ಒಳಗಡೆ. ಅದಕ್ಕೆ ಕ್ಯಾಪ್ ನ ಕೊಟ್ಟಿದ್ದಾರೆ. ಈ ಕ್ಯಾಪ್ಗೆ ಲಿಡ್ ನ ಈ ತರ ಕ್ಲೋಸಿಂಗ್ ಓಪನಿಂಗ್ ತರ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಈ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಸೆಟ್ ಆಫ್ 2 ನ ಬುಕ್ ಮಾಡ್ಕೊಂಡಿದೀನಿ. ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕಷ್ಟೇನೆ, ಬಟ್ ಇಟ್ಕೊಳಕ್ ಅಷ್ಟು ಕಂಫರ್ಟೇಬಲ್ ಆಗಿದೆ. ಹಾಗೆ ಇದು ಆಪ್ಷನ್ ಇದೆಯಲ್ಲ, ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಇದು ಯಾವ್ದೇ ಪಾರ್ಟ್, ಅಟ್ ಲೀಸ್ಟ್ ಈ ಪಾರ್ಟ್ ಏನಾದ್ರೂ ನಿಮ್ಗೆ ಸ್ಪಾಯ್ಲ್ ಆಯ್ತು ಅಂದ್ರೆ ಸಪರೇಟ್ ಆಗಿ ಕೂಡ ತಗೋಬಹುದು. ಆ ತರ ಆಪ್ಷನ್ಸ್ ಇದೆ ಇದ್ರಲ್ಲಿ. ನಂಗೆ ಅದಕ್ಕೆ ತುಂಬಾನೇ ಇಷ್ಟ ಆಯ್ತು. ಸೊ ಇದು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಹಾಗೇನೆ ಇದ್ರ ಜೊತೆ ಒಂದು ಪ್ಯಾನೆಲ್ ನ ಕೊಟ್ಟಿದ್ದಾರೆ ಆಯಿಲ್ ಫಿಲ್ ಮಾಡಕ್ಕಂತ. ಇದೊಂದು ಒಳ್ಳೆ ಕಾಂಬೋ ಆಫರ್ ಅಂತಾನೆ ನಾನು ಹೇಳ್ತೀನಿ. ಇದು ಬಂದು ಸಾಲ್ಟ್, ಪೆಪ್ಪರ್ ಸ್ಪ್ರಿಂಕಲ್ ಮಾಡಕ್ಕೆ ಯೂಸ್ ಮಾಡೋದು. 2 ತರ ಒಂದು ಓಪನ್ ಕ್ಲೋಸ್ ತರ ಕೊಟ್ಟಿದ್ದಾರೆ, ಒಂದು ಸ್ಮಾಲ್, ಒಂದು ಲಾರ್ಜ್ ಆ ತರ. ಸೊ ಇದನ್ನು ಅಷ್ಟೇನೆ ಸಖತ್ತಾಗಿದೆ. ಇದಕ್ಕೆ ನಾನಂತೂ ಒಂದು 10ಗೆ 1000 ರೇಟಿಂಗ್ ನೇ ಕೊಡ್ತೀನಿ ಪಕ್ಕಾ. ನಂಗೆ ಸಖತ್ ಇಷ್ಟ ಆಗಿರೋ ಪ್ರಾಡಕ್ಟ್ ಇದು. ಎಲ್ಲಾನು ಆರ್ಗನೈಸ್ ಮಾಡ್ತೀನಿ, ಆರ್ಗನೈಸ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿದೆ,
ಸೊ ಸೆಟ್ ಆಫ್ 4 ಬಂದಿದೆ ಈ ತರದ್ದು ಸ್ಮಾಲ್ ಜಾರ್ಸ್. ಹಾಗೆ ಇದು ಸೆಟ್ ಆಫ್ 2, ಅದರಲ್ಲಿ ಪೆನಲ್ ಕೂಡ ಬಂದಿದೆ. ಪ್ಯಾಕಿಂಗ್ ಅಂತೂ ಸಖತ್ತಾಗಿ ಕೊಟ್ಟಿದ್ರು. ಯಾಕಂತ ಅಂದ್ರೆ ಪ್ಯಾಕಿಂಗ್ ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ ಏನಂತಂದ್ರೆ ಈ ಗ್ಲಾಸ್ ಬಾಟಲ್ಸ್ ನೆಲ್ಲ ಪ್ಯಾಕಿಂಗ್ ನೀಟಾಗಿ ಮಾಡಿದ್ರೆ ನಮ್ಗೆ ಸೇಫ್ಟಿ ಆಗಿ ಬರುತ್ತೆ. ಸೊ ಪ್ಯಾಕಿಂಗ್ ಅಂತೂ ಸಖತ್ತಾಗಿದೆ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ನ ಓಪನ್ ಮಾಡೋಣ. ಇದ್ರಲ್ಲಿ ಜಾಸ್ತಿ ನಾನು ಕಿಚನ್ಗೆ ಯೂಸ್ಫುಲ್ ಆಗಂಗೆ ತಗೊಂಡಿದ್ದೀನಿ. ಯಾಕಂದ್ರೆ ನಾನೊಂದು ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೆ ಈ ಒಂದು ಕಂಟೈನರ್ ಬಾಕ್ಸಸ್ ನ ತಗೊಂಡಿದ್ದೀನಿ ನಾನು. ಸೆಟ್ ಆಫ್ 3 ಕಂಟೈನರ್ ಬಾಕ್ಸಸ್ ನ ತಗೊಂಡಿದ್ದೀನಿ. ಕೆಪಾಸಿಟಿ ಬಂದು 1000 ml ಕೆಪಾಸಿಟಿ ಇದೆ. ಹಾಗೆ ಇದು ಪ್ರೈಸ್ ಅಷ್ಟೇ ತುಂಬಾ ರೀಸನಬಲ್ ರೇಟ್ಗೆ ನಂಗೆ ಸಿಕ್ಕಿದೆ. ಈ ತರ ಕಲರ್ಸ್ ಅಲ್ಲಿ ಸಿಕ್ಕಿದೆ. ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸ್ತು. ಡೆಕೋರೇಟ್ ಮಾಡುವಾಗ ಈ ತರ ಕಲರ್ಸ್ ಸ್ವಲ್ಪ ಇದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ ನಾನು ಈ ತರ ಒಂದು ಕಂಟೈನರ್ಸ್ ನ ತಗೊಂಡೆ. ಹಾಗೆ ಇದ್ರ ಮೇಲೆ ಶುಗರ್, ಕಾಫಿ, ಟೀ ಅಂತ ಇದೆ. ಸೊ ಅದಕ್ಕೆ ಯೂಸ್ ಮಾಡ್ಬೇಕಂತ ಏನಿಲ್ಲ, ನಾವ್ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಾನು 10 out of 10 ರೇಟಿಂಗ್ ನ ಕೊಡ್ತೀನಿ. ಕ್ವಾಲಿಟಿ ವೈಸ್ ಓಕೆ. ಇದ್ರ ಲಿಡ್ ಈ ತರ ಓಕೆ ಟೈಟ್ ಆಗಿ ಇದೆ. ಈ ತರ ಇದೆ, ನಾಟ್ ಥ್ರೆಡ್ ಲಿಡ್ ಅಲ್ಲ, ಜಸ್ಟ್ ಈ ತರ ಹಿಂಗೆ ಓಪನ್ ಮಾಡೋ ಲಿಡ್. ಸೊ ಸೆಟ್ ಆಫ್ 3. ಹಾಗೆ ಇದ್ರದ್ದು ಕೆಪಾಸಿಟಿ ಹೇಳಿದ್ನಲ್ಲ 1000. ಪ್ರಾಡಕ್ಟ್ ಬಂದು ಇದು ಸ್ಟೋರೇಜ್ ಮತ್ತೆ ಹಾಗೆ ಈ ತರ ಒಂದು ಮೆಟಲ್ ಅಲ್ಲಿ ಇದೆ ಈ ಪ್ರಾಡಕ್ಟ್. ಇದ್ರಲ್ಲಿ ಸ್ಟೋರೇಜ್ ನ ಕೆಪಾಸಿಟಿನೂ ಕೂಡ ಇದೆ. ಹಾಗೆ ಇದ್ರಲ್ಲಿ ಹ್ಯಾಂಗಿಂಗ್ ನ ಕೂಡ ಮಾಡ್ಕೋಬಹುದು. ನಮ್ಮ ಮನೇಲಿ ಸ್ವಲ್ಪ ಸ್ಟೋರೇಜ್ ಗೆ ಪ್ರಾಬ್ಲಮ್ ಇದೆ, ಹಾಗಾಗಿ ನಾನು ಈ ತರ ಒಂದು ಸೆಟ್ ಆಫ್ 2 ನ ತಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ 110ಗೆ 100 ನ ಕೊಡ್ತೀನಿ. ತುಂಬಾನೇ ಚೆನ್ನಾಗಿದೆ ಇದು ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಬಂದು ಈ ಒಂದು ಇದನ್ನು ಅಷ್ಟೇನೆ ಸ್ಟೋರೇಜ್ಗೆ ಯೂಸ್ ಮಾಡ್ಕೊಳಕ್ಕೆ ಅಂತ ತಗೊಂಡಿದ್ದೀನಿ. ನಾವ್ ಇದ್ರಲ್ಲಿ ಸ್ಪೂನ್ಸ್ ಆಗಿರ್ಬೋದು, ಹಾಗೇನೆ ಸಾಕ್ಸಸ್ ಆಗಿರ್ಬೋದು, ಅಡ್ಗೆ ಮನೇಲಿ ಅಂತಲ್ಲ ಕಿಚನ್, ಬೆಡ್ರೂಮ್ ಎಲ್ಲ ಕಡೆನೂ ಯೂಸ್ ಮಾಡ್ಕೋಬಹುದು. ಹಾಗೆ ಬಾತ್ರೂಮ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಬಹುದು. ನಮ್ ಶಾಂಪೂ, ಲೋಷನ್ಸ್ ಇದನ್ನೆಲ್ಲ ಸ್ಟೋರ್ ಮಾಡ್ಕೋಬಹುದು. ಹಾಗೆ ಸಾಕ್ಸಸ್, ಕರ್ಚೀಫ್ಸ್ ಈ ತರನ ಫೋಲ್ಡ್ ಮಾಡಿಟ್ರೆ ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ, ನಾವು ತಗೊಳ್ಳೋದು. ಮತ್ತೆ ಅದ್ರಲ್ಲಿ ಇಕ್ಕಿ ಆರ್ಗನೈಸ್ಡ್ ಆಗಿ ಇರುತ್ತೆ. ಸೊ ಈ ತರ ಸೆಟ್ ಆಫ್ 6 ನ ತಗೊಂಡಿದ್ದೀನಿ. ಮಲ್ಟಿ ಕಲರ್ಸ್ ಅಲ್ಲಿ ಬರುತ್ತೆ. ಹಾಗೆ ಈ ಪ್ರಾಡಕ್ಟ್ ಅಷ್ಟೇನೆ 10 out of 10 ರೇಟಿಂಗ್ ನ ಕೊಡ್ತೀನಿ. ನೆಕ್ಸ್ಟ್ ಬಂದು ಈ ಒಂದು ಪ್ಲೇಸ್ ಮ್ಯಾಟ್ಸ್. ಈ ಒಂದು ಪ್ಲೇಸ್ ಮ್ಯಾಟ್ಸ್ ನ ನಾನು ಕಿಚನ್ ಗೆ ಯೂಸ್ ಮಾಡ್ಕೊಳಕ್ಕೆ ಅಂತ ತಗೊಂಡಿದ್ದೀನಿ. ಸೆಟ್ ಆಫ್ ಇದು 5 meters ಅಲ್ಲಿ ಬರುತ್ತೆ. ಹಾಗೆ ಇದು ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು, ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ತುಂಬಾನೇ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ. ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ತಗೊಂಡಿದ್ದೀನಿ. ಇದಕ್ಕೂ ಅಷ್ಟೇನೆ 10. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಸಾಲ್ಟ್ ಮತ್ತೆ ಕಂಟೈನರ್ಸ್ ತರ ತಗೊಂಡಿದ್ದೀನಿ. ಸೆಟ್ ಆಫ್ 2 ಕಂಟೈನರ್ಸ್ ನ ತಗೊಂಡಿದ್ದೀನಿ. ಸೊ ಉಪ್ಪನ್ನ ಯೂಶುವಲ್ ಆಗಿ ನಾವು ಈ ತರ ಸೆರಾಮಿಕ್ ಜಾರ್ಸ್ ಅಲ್ಲಿ ಸ್ಟೋರ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಒಂದು ಪ್ರಾಡಕ್ಟ್ ಬಟ್ ನಾಟ್ ದಿ ಲೀಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀವಲ್ವಾ, ಹಾಗಾಗಿ ಇದೊಂದು ಲಾಸ್ಟ್ ಪ್ರಾಡಕ್ಟ್. ಈ ತರ ಸ್ಟೋರೇಜ್ ಬಾಕ್ಸಸ್ ನ ತಗೊಂಡಿದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಈ ಸ್ಟೋರೇಜ್ ಬಾಕ್ಸಸ್. ಇದರಲ್ಲಿ ನಮಗೆ ಸೆಟ್ ಆಫ್ 6 ಸ್ಟೋರೇಜ್ ಬಾಕ್ಸಸ್ ಬಂದು 1400 ml ಕೆಪಾಸಿಟಿಯಲ್ಲಿ ಇರುತ್ತೆ. 950 ml ಕೆಪಾಸಿಟಿ ಹಾಗೆ 350 ml ಕೆಪಾಸಿಟಿ. ಬಾಕ್ಸ್ ಒಳಗಡೆನೆ ಬಾಕ್ಸ್ ಹಾಕಿ ಕೊಟ್ಟಿದ್ದಾರೆ. ಈ ತರ ಒಂದ್ ಒಳಗಡೆನೆ 4 ಬಾಕ್ಸಸ್ ಇದೆ. ಸೊ ಆ ತರ ನಿಮ್ಗೆ ಕೆಪಾಸಿಟಿನ ಸ್ಟೋರ್ ಮಾಡೋಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೆ ಕಿಚನ್ ನ ಆರ್ಗನೈಸ್ ಇಟ್ಕೊಳ್ಳೋಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಇದೆಲ್ಲ ಆರ್ಗನೈಸ್ ಮಾಡ್ಬೇಕು ಇವಾಗ. ಆರ್ಗನೈಸ್ ಅಂದ್ರೆ ಇದು ಏರ್ ಟೈಟ್ ಕಂಟೈನರ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ನೀವು ಬೇಕಂದ್ರೆ ಬೈ ಮಾಡ್ಕೋಬಹುದು. ರೀಸನಬಲ್ ಪ್ರೈಸ್ ಎಲ್ಲ ಇದೆ. ಒಂದು 800 rupeesಗೆಲ್ಲ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಸಿಗ್ಬಿಡುತ್ತೆ. ಹೋಗಿ ಆರಾಮಾಗಿ ಬೈ ಮಾಡ್ಕೊಳ್ಳಿ. ಓಕೆ, ಎಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ಆಯ್ತು. ಇವಾಗೆಲ್ಲ ಇದನ್ನ ಸೆಟ್ ಮಾಡಬೇಕು.
ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಅನ್ಬಾಕ್ಸಿಂಗ್ ವಿಡಿಯೋ ವ್ಲಾಗ್ನ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಇವತ್ತಿನ ಈ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬಾ ಯೂಸ್ಫುಲ್ ಆಗಿದೆ ಅಂತಲೂ ಕೂಡ ಅನ್ಕೋತೀನಿ. ಹಾಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡೋದನ್ನು ಮರಿಬೇಡಿ. ಹಾಗೆ ತುಂಬಾ ಯೂಸ್ಫುಲ್ ಕಿಚನ್ ಐಟಮ್ಸ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿಕೊಂಡು ಬೈ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್.